SRH ಕ್ರಿಟಿಕಲ್ ಸಿಚುವೇಶನ್ ಇದೆ ಅಂದರೆ ICU ಇದೆ ಅಂತಲೇ ಹೇಳಬೇಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಸ್ ಆರ್ ಎಚ್ ವರ್ಸಸ್ ಜಿ ಟಿ ಅಹಮದಾಬಾದ್ ನಡೆದಿದ್ದ ಮ್ಯಾಚು. ಟಾಸ್ ಗೆದ್ದಿದ್ದು ಹೈದರಾಬಾದು, ಚೇಸ್ ಮಾಡ್ತೀವಿ ಅಂತಂದರು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಜಿ ಟಿ ಎವರ್ ಕನ್ಸಿಸ್ಟೆಂಟ್ ಅಂತಲೇ ಹೇಳಬೇಕು. ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಎಂಥ ಕನ್ಸಿಸ್ಟೆಂಟು. ಒಂದು ಏರ್ ರೂಟ್ ತಗೊಳ್ಳಲ್ಲ, ಎಲ್ಲ ಗ್ರೌಂಡ್ ಲೆವೆಲ್ ಶಾಟ್ಸು. ನನ್ಗೆ ಸಖತ್ ಇಷ್ಟ ಆಗಿರೋ ಬ್ಯಾಟ್ಸ್ಮನ್ ಈ ಜನ್ರೇಷನಲ್ಲಿ ಸಾಯಿ ಸುದರ್ಶನ್. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಸ್ಪಿನ್ನರ್ಗೂ ಚೆನ್ನಾಗಿ ಆಡ್ತಾರೆ, ಫಾಸ್ಟ್ ಬೌಲರ್ಗೂ ಚೆನ್ನಾಗಿ ಆಡ್ತಾರೆ. ಆರೆಂಜ್ ಕಪ್ ಲೀಡ್ರಲ್ಲಿ ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ. ಇಷ್ಟು ಚೆನ್ನಾಗಿ ಆಡೋವ್ರನ್ನ ಯಾಕೆ ಇನ್ನೂ ಇಂಡಿಯನ್ ಟೀಮಲ್ಲಿ ಇಷ್ಟು ಚೆನ್ನಾಗಿ ಆಡಿಸ್ತಿಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಹೊಡಿ ಆಟನೇ ಪ್ರಮೋಟ್ ಮಾಡ್ತಿದಾರ ಅಂತ ಅನ್ಸುತ್ತೆ ಒಂದು ಟೈಮಲ್ಲಿ. ಬಟ್ ಯಾರು ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ ಆಡಿ ಒಳ್ಳೆ ಗ್ಯಾಪ್ ಹುಡುಕ್ಬಿಟ್ಟು ಬೌಂಡ್ರಿ, ಅವರು ಆ್ಯಕ್ಚುಲಿ ಸಿಕ್ಸಸ್ ಕಮ್ಮಿ ಅವ್ರ ಇನ್ನಿಂಗ್ಸಲ್ಲಿ, ಬೌಂಡ್ರಿಗಳು ಜಾಸ್ತಿ ಇರುತ್ತೆ. ಫಸ್ಟಿಂದನೂ ಅಷ್ಟೇ ಜಿ ಟಿ ಅವರು ತುಂಬ ಕಾಮಾಗಿ ಅಷ್ಟು ಹೊಡಿ ಆಟ ಆಡೋಕೆ ಹೋಗಲ್ಲ. ಸೇಮ್ ಅವ್ರು ಶುಭ್ಮನ್ ಗಿಲ್ಲು ಹಂಗೆ ಆಡೋದು. ಶುಭ್ಮನ್ ಗಿಲ್ಲು ಒಂದು ಚಾನ್ಸ್ ತಗೋತಾರೆ ಸಿಕ್ಸ್ ಹೊಡಿಯೋಕ್ಕೆ. ಬಟ್ ಸಾಯಿ ಸುದರ್ಶನ್ ಬ್ಯಾಟ್ ಬಾಲ್ಗೆ ಮಾತ್ರ ಆ ಥರ ಮಾಡ್ತಾರೆ. ಇಲ್ಲ ಸೆಟ್ಲ್ ಆಗಿರಬೇಕು ಅಲ್ಲಿವರೆಗೂ ಅವ್ರು ಏರಿಯಲ್ ರೂಟ್ ತಗೊಳ್ಳಲ್ಲ. ಎಲ್ಲ ಗ್ರೌಂಡ್ ಶಾಟ್ಸೇ, ಫೋರು, ಸಿಂಗಲ್ಸು, ಡಬಲ್ಸೇ. ಅವ್ರನ್ನ ನೋಡಿ ಕಲಿಬೇಕು ಯಂಗ್ಸ್ಟರ್ಸ್. ನಿಜ ಸೀರಿಯಸ್ ಆಗಿ ರಿಸ್ಕ್ ತಗೊಳ್ದೆ ವಿಕೆಟ್ ಅಷ್ಟು ಬೇಗ ಕೊಡಲ್ಲ. ಇವ್ರು ಇಬ್ಬರನ್ನ ಈ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋದೇ ಒಂದು ದೊಡ್ಡ ತಲೆನೋವು ಆಪೋಸಿಷನ್ ಬೌಲರ್ಸ್ಗಳಿಗೆ. ಅಷ್ಟು ಬೇಗ ಈ ವಿಕೆಟ್ ಸಿಗಲ್ಲ. ಅದೇನು ಅಂತ ಗೊತ್ತಿಲ್ಲ. ಅಷ್ಟು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡೋದು. ನಾನಂತೂ ರೀಸೆಂಟ್ ಅವ್ರದ್ದು ಆವ್ರೇಜು ನೋಡ್ತಿದ್ದೆ, ಆಲ್ಮೋಸ್ಟ್ 60+ ಏನೋ ಇದೆ ಅವ್ರದ್ದು ಓಪನಿಂಗ್ ಪೇರ್ ಆವ್ರೇಜು. ಅಷ್ಟು ಚೆನ್ನಾಗಿ ಆಡ್ತಾರೆ. ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್. ಶುಭ್ಮನ್ ಗಿಲ್ ಹೇಳ್ತಾರೆ, ಸಾಯಿ ಸುದರ್ಶನ್ ಹೇಳ್ತಾರೆ, ನಾವು ಕಾಲೇ ಮಾಡಲ್ಲ, ಕಣ್ಣಲ್ಲೇ ಇದು ಮಾಡ್ಕೋತೀವಿ, ಕೋಆರ್ಡಿನೇಷನ್ ಇರುತ್ತೆ ನಮ್ಮ ಕಣ್ಣಲ್ಲೇ ಅಂತ. ಅಷ್ಟು ಚೆನ್ನಾಗಿ, ಅಷ್ಟು ಬ್ಯೂಟಿಫುಲ್ ಶಾಟ್ಸು ಇಬ್ಬರ ಕಡೆಯಿಂದನು. ನೆನ್ನೆ ಪಾಪ ಟೈಮ್ ಚೆನ್ನಾಗಿಲ್ಲ ಸಾಯಿ ಸುದರ್ಶನ್ದು. 48 ರನ್ನಿಗೆ ಔಟ್ ಆಗಿಬಿಟ್ರು. ಎರಡು ರನ್ನಿಂದ ಆಫ್ ಸೆಂಚುರಿನ ಕಳ್ಕೊಂಡ್ರು. ಸ್ಪಿನ್ನರ್ಗೆ ಅದು ಎಡ್ಜ್ ಆಗಿ ಔಟ್ ಆಯಿತು. ಮೇ ಬಿ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಅದಾದಮೇಲೆ ಶುಭ್ಮನ್ ಗಿಲ್ಲು ಮತ್ತು ಬಟ್ಲರ್ದು ಸ್ಟಾರ್ಟ್ ಆಯಿತು. ಶುಭ್ಮನ್ ಗಿಲ್ಲು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ 200, ಆಲ್ಮೋಸ್ಟ್ ಎಲ್ಲ 200 ಸ್ಟ್ರೈಕ್ ರೇಟಲ್ಲೇ ಆಡಿದ್ದಾರೆ. 76 ರನ್ ಹೊಡೆದು. ಅದೊಂದು ಕಾಂಟ್ರವರ್ಸಿನೂ ಆಯಿತು ಶುಭ್ಮನ್ ಗಿಲ್ದು ರನ್ಔಟಲ್ಲಿ. ಕ್ಲಾಸನ್ದು ಬಾಲು ಗ್ಲೌ ಇಂದ ಬಂದು ಹೊರಗಡೆ ವಿಕೆಟ್ಗೂ ಮತ್ತು ಗ್ಲೌಗ್ ಮಧ್ಯೆ ಕರೆಕ್ಟಾಗಿ ವಿಕೆಟ್ ಇಲ್ಲಿದ್ರೆ ನಿಮಗೆ ಗ್ಲೌ ಮತ್ತು ಬಾಲು ಎರಡೂ ಹಿಂಗೆ ಅಟ್ಯಾಚ್ ಆಗಿತ್ತು. ಅದು ಔಟ್ ಅಂತ ಕೊಟ್ಟರು. ಅದಕ್ಕೆ ಸ್ವಲ್ಪ ಡಿಸಪಾಯಿಂಟ್ ಆಗಿ ಆರೋಗ್ಯಂಟಾಗಿ ಬಿಹೇವ್ ಮಾಡಿದ್ರು. ಅವ್ರು ಆಲ್ರೆಡಿ ಫೇರ್ ಪ್ಲೇಯಲ್ಲಿ ಲಾಸ್ಟಲ್ಲಿದ್ದಾರೆ. ಮೇ ಬಿ ಈ ಕೋಪ ಎಲ್ಲ ಲಾಸ್ಟ್ ರಾಜಸ್ಥಾನ್ ಮ್ಯಾಚಿಂದ ಕನ್ವರ್ಟ್ ಆಗಿರೋದು. ಆ ಮ್ಯಾಚ್ ಮ್ಯಾಚ್ನ ನಾವು ಹೆಂಗೆ ಸೋತ್ವಿ ಅನ್ನೋ ಒಂದು ಫ್ರಸ್ಟ್ರೇಷನಲ್ಲಿ ಈ ಮ್ಯಾಚ್ ಗೆಲ್ಲೇಬೇಕು ಅನ್ನೋ ಒಂದು ಇದು ಹಂಗೆ ಮಾಡಿಸ್ತು ಅಂತ ನನಗನ್ಸುತ್ತೆ ಅವ್ರ ಬಿಹೇವಿಯರ್. ಅದಾದಮೇಲೆ ಸೆಕೆಂಡ್ ಹಾಫಲ್ಲಿ ಅದು ಮಾತಾಡೋಣ ಆಮೇಲೆ. ಸೊ ಅದಾದ್ಮೇಲೆ ರನ್ಔಟ್ ಆಯಿತು. ಬಟ್ಲರ್ ಒಳ್ಳೆ ಫಸ್ಟ್ ಬ್ಯಾಟಿಂಗ್ ಸೆಕೆಂಡ್ ಬ್ಯಾಟಿಂಗ್ ಅಂತ ಏನಿಲ್ಲ. ಮುಂಚೆ ಆದರೆ ಅವರು ಚೇಸಿಂಗಲ್ಲಿ ಮಾತ್ರ ಚೆನ್ನಾಗಿ ಆಡ್ತಿದ್ರು ಆಲ್ಮೋಸ್ಟು. ಈಗ ಫಸ್ಟ್ ಬ್ಯಾಟಿಂಗಲ್ಲೂ ಒಳ್ಳೆ ಅವರೇಜ್ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ಲರ್ ಅಂತೂ ರಾಜಸ್ಥಾನ್ ಯಾಕೆ ಬಿಟ್ರಿ ನನ್ನ ಅಂತ ಕ್ವಶನ್ ಮಾಡೋ ಥರನೇ ಇದೆ ಪ್ರತಿ ಇನ್ನಿಂಗ್ಸು ಅಷ್ಟೇ. ಕಂಟಿನ್ಯೂಸ್ ಆಗಿ 3-4 ಹಾಫ್ ಸೆಂಚುರಿ ಆಯಿತು ಬಟ್ಲರ್ದು ಅನ್ಸುತ್ತೆ. ಮೇ ಬಿ ಅವರೊಂದು 64. ಬಟ್ ಇಲ್ಲೆಲ್ಲಾದರೂ ಸ್ವಲ್ಪ ಏನಾದರೂ ಎಡ್ವರ್ಟ್ ಮಾಡಿದ್ದಾರೆ ಜಿ ಟಿ ಅಂತಂದರೆ ಅದು ವಾಷಿಂಗ್ಟನ್ ಸುಂದರ್ನ ನಂಬರ್ 4 ಕಳಿಸು. ನಿಮಗೆ ತೆವಾಟಿಯಾ ಇದ್ದಾರೆ, ಶಾರುಖ್ ಖಾನ್ ಇದ್ದಾರೆ, ರಶೀದ್ ಖಾನ್ ಇದ್ದಾರೆ. ಅವ್ರಿಗಿಂತ ಏನು ಬಿಗ್ ಹೀಟರ್ ಅಲ್ಲ ವಾಷಿಂಗ್ಟನ್ ಸುಂದರ್. ಆ ಸಿಚುವೇಶನಲ್ಲಿ ವಾಷಿಂಗ್ಟನ್ ಸುಂದರ್ನ ಕಳಿಸೋ ಅವಶ್ಯಕತೆ ಏನಿತ್ತು? ಇನ್ನೂ 15 ರನ್ ಈಸಿಯಾಗಿ ಶಾರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ನಾನು. ಬಟ್ ನೀವೇ ಮ್ಯಾಚ್ ಗೆದ್ದಿದ್ದಾರೆ, ಅದು ಮ್ಯಾಟ್ರ್ ಆಗಲ್ಲ. ಮ್ಯಾಚ್ ಏನಾದರೂ ಸೋತಿದ್ರೆ ಅವಾಗ ಇವೆಲ್ಲ ಬರ್ತಿದ್ವು. ನೀವು ವಾಷಿಂಗ್ಟನ್ ಸುಂದರ್ನ ಯಾಕೆ ಬೇಗ ಕಳಿಸ್ರಿ? ಬಟ್ ಒದ್ದಾಡ್ತಿದ್ರು ವಾಷಿಂಗ್ಟನ್ ಸುಂದರ್. ಅವ್ರು ನೀವು ನೋಡಿದ್ರೆ ಲಾಸ್ಟ್ SRH ಗೇಮಲ್ಲಿ ಒಳ್ಳೆ 40+ ಚೇಂಜ್ ರನ್ ಹೊಡೆದಿದ್ರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ, ಚೇಸಿಂಗಲ್ಲಿ 160 ಚೇಸ್ ಮಾಡ್ಬೇಕಾರೆ. ಇದು ಫಸ್ಟ್ ಬ್ಯಾಟಿಂಗಲ್ಲಿ ನನಗೆ ಸೀರಿಯಸ್ ಆಗಿ ಅರ್ಥ ಆಗಿಲ್ಲ ಏನಕ್ಕೆ ಕಳಿಸಿದ್ರು ಅಂತಲೂ ಅರ್ಥ ಆಗಿಲ್ಲ ನನಗೆ. ಬಟ್ ಓಕೆ, ಲಾಸ್ಟಲ್ಲಿ 15 ಬಾಲ್ ಆದಮೇಲೆ ಒಂದು 6 ಹೊಡೆದ್ರು. ಅದಾದಮೇಲೆ ಔಟ್ ಆಗಿಬಿಟ್ರು ಉನ್ನತ್ ಕಟ್ಗೆ. ಶಾರುಖ್ ಖಾನ್ ನಾಟ್ ಔಟು. ರಶೀದ್ ಖಾನ್ ಬಂದಂಗೆ ಒಂದು 6 ಹೊಡೆದ್ರು, ಅವರು ಔಟ್ ಆದರು ಲಾಸ್ಟ್ ಬಾಲಲ್ಲಿ. ಸೊ ಇವರೆಲ್ಲರೂ ಶಮಿ ಅಂತೂ ರನ್ ಮಿಷನ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೇಕು. ಅಷ್ಟು ಕನ್ಸಿಸ್ಟೆಂಟ್, ಅವ್ರು ಅಷ್ಟು ಒಳ್ಳೆ ಬೌಲರ್ ಆಗಿದ್ರು ಜಿ ಟಿ ಇರುವಾಗ. ಬಟ್ ಅದು SRH ಬಂದು ಎಲ್ಲರೂ ಹೇಳ್ತಿದ್ರು SRH ಅಲ್ಲಿ ಅನಾಲಿಸಿಸ್ ಮಾಡ್ಬೇಕಾರೆ, ಶಮಿ ಗುಡ್ ಪಿಕ್, SRHಗೆ ಸಖತ್ ಪಿಕ್. ನನಗಂತೂ ನಂಬಿಕೆ ಇದ್ದಿಲ್ಲ. ಅವ್ರನ್ನ ಪಂಜಾಬಲ್ಲಿ ಇದ್ದಾಗ ನೋಡಿದ್ದೀನಿ ನಾನು. ಜಿ ಟಿಲಿ ಸ್ವಲ್ಪ ಬೆಟರ್ ಅನ್ಸಿದ್ರು, ಬೇಕಂದ್ರೆ ಬೇರೆ ಬೌಲರ್ಸು ಸಪೋರ್ಟ್ ಮಾಡ್ತಿದ್ರು, ಅದರಿಂದ ಅವ್ರಿಗೆ ವಿಕೆಟ್ ಬೀಳ್ತಿತ್ತು ಮೇ ಬಿ. ಬಟ್ ನೀವು ಪಂಜಾಬಲ್ಲಿ ಇದ್ದಾಗ ನೋಡ್ಕೊಳ್ಳಿ, ಹೆವಿ ಓಡಿಸ್ಕೊಂಡಿದ್ದಾರೆ. ಈಗ SRH ಅಲ್ಲೂ ಅದೇ ಸೇಮ್ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಕಮಿನ್ಸ್ ಒಬ್ಬರೇ ಏನು ಮಾಡೋಕ್ಕಾಗುತ್ತೆ? ಅವರು ಎಕ್ಸ್ಪೆನ್ಸಿವ್. ಏನಾದರೂ ಇದ್ದರೆ ಸ್ವಲ್ಪ ಉನ್ನತ್ ಕಟ್ ಸ್ವಲ್ಪ ಪರವಾಗಿಲ್ಲ ಅನ್ಸಿದ್ರು. ನೆನ್ನೆ ಕಮಿಂಡು ಮೆಂಡಿಸ್ ಓಕೆ ಅನ್ಸಿದ್ರು.
ಉನ್ನತ್ ಕಡೆಗೆ 3 ವಿಕೆಟ್, ಲಾಸ್ಟ್ ಓವರಲ್ಲಿ 2 ವಿಕೆಟ್ ಬಿತ್ತು. ಅದಕ್ಕೆ ನಮ್ಮ ಲಾಸ್ಟ್ ಓವರಲ್ಲಿ ಆಲ್ಮೋಸ್ಟ್ ಬಿದ್ದು ವಿಕೆಟ್ ಸಿಕ್ಕಿದವ್ರಿಗೆ. ಅದಾದಮೇಲೆ ಫಸ್ಟ್ ಬ್ರೇಕ್ ಥ್ರೂ ತಂದುಕೊಟ್ಟಿದ್ದು ಜೀಸನ್ ಅನ್ಸಾರಿ, ಇವ್ರದ್ದು ಸಾಯಿ ಸುದರ್ಶನ್ದು. ಅದಾದಮೇಲೆ ಬೇರೆ ಯಾರಿಗೂ ಕಮ್ಮಿಸ್ ಒಂದು ವಿಕೆಟ್ ಸಿಕ್ಕಿದೆ, ಬಿಟ್ಟರೆ ಅಷ್ಟೇ. ಇನ್ನೆಲ್ಲ ಇವರೆಲ್ಲ ಕಾಂಟ್ರಿಬ್ಯೂಷನಿಂದ ಬಟ್ಲರು, ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್ ಮತ್ತು ವಾಷಿಂಗ್ಟನ್ ಸುಂದರ್ ಇವರೆಲ್ಲರಿಂದ ಕೃಪೆಯಿಂದ 224 ರನ್ನು 6 ವಿಕೆಟ್ ಕಳ್ಕೊಂಡು 20 ಓವರಲ್ಲಿ. ಒಂದು ಲೆಕ್ಕದಲ್ಲಿ SRH ಬ್ಯಾಟರ್ಸ್ಗೆ ಒಂದು ಟೈಮಲ್ಲಿ, ಇವಾಗಲ್ಲ, ಒಂದು ಟೈಮಲ್ಲಿ ಇವೆಲ್ಲ ಜುಜುಬಿ ಸ್ಕೋರ್ ಅನ್ಸೋದು. ನಾವು 300 ಹೊಡಿತೀವಿ ಅಂತ ಹೇಳಿ 200 ಹೊಡೆಯೋಕ್ಕಾಗ್ತಿಲ್ಲ ಇವ್ರಿಗೆ. ಸೀರಿಯಸ್ಲಿ ನಂಗೆ ಏನೂ ಅರ್ಥ ಆಗ್ತಿಲ್ಲ. ನನಗೆ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಟೀಮ್ ಇದು. ಅಯ್ಯೋ ಗೊತ್ತಿಲ್ಲ ಏನಕ್ಕೆ ಹಿಂಗಾಗೋಯ್ತು ಅಂತ. ಫಸ್ಟ್ ಮ್ಯಾಚ್ ಆಡಿದ್ದು ನೋಡಿದ್ರೆ ಇವರು ಈ ಸರಿ ಏನೋ ಇನ್ನೂ ಬೆಟರ್ ಆಗಿ ಬಂದಿದ್ದಾರೆ ಇವರು ಅನ್ನೋ ಫೀಲಿಂಗಲ್ಲಿ ಇದ್ವಿ. ಅದಾದ್ಮೇಲೆ ಕೊಲ್ಯಾಪ್ಸ್ ಆಯಿತು ಇವ್ರದ್ದು ಇನ್ನಿಂಗ್ಸ್, ಮ್ಯಾಚಸ್ಗಳು ಒಂದೊಂದು ಅದ್ಭುತ. ಒಬ್ಬೊಬ್ಬೊಬ್ಬೊಬ್ಬ ಯಾವತ್ತಿದ್ರು ಅಷ್ಟೇ ಕನ್ಸಿಸ್ಟೆನ್ಸ್ ವಿನ್ ದ ರೇಸ್ ಅಂತ ಹೇಳ್ತಾರಲ್ಲ, ಕನ್ಸಿಸ್ಟೆಂಟಾಗಿ ಯಾರು ಆಡ್ತಿರ್ತಾರೆ, ಹೈಸ್ ಆ್ಯಂಡ್ ಲೋ, ಹೈ ಆಗಿ ಹೋಗಿರೋರು ಯಾವತ್ತಾದ್ರೂ ಒಂದ್ಸರಿ ಲೋಗ್ ಬರಲೇಬೇಕು. ಅದನ್ನ ನಾವು RCB ಅವರು ನೋಡಿದ್ದೀವಿ. ನಮ್ದು ಇದಕ್ಕಿಂತ ನಮ್ದು ಇನ್ನೂ ದೊಡ್ಡದು ನಮ್ಮದು ಕತೆಗಳು. ಎಷ್ಟು ಹೈ ಹೋಗ್ತಿರ್ತಾರೋ ಅಷ್ಟು ಲೋ ನೋಡ್ತೀರಾ. ನಮ್ಮದು 265 ಹೈ ಇದ್ದರೆ, 263 ಹೈ ಇದ್ದರೆ 49 ಲೋ ಇದೆ. ಬಟ್ ಅವ್ರ ಅದೃಷ್ಟ ಚೆನ್ನಾಗಿದೆ, ಇನ್ನೂ 49 ಬೀಟ್ ಮಾಡಿಲ್ಲ. ಗೊತ್ತಿಲ್ಲ ಯಾವಾಗ ಬೀಟ್ ಮಾಡ್ತಾರೆ ಅಂತ. ಸಖತ್ ಅಂದರೆ ಇಶಾನ್ ಕಿಶನ್ ದೊಡ್ಡ ಬ್ಲಂಡರ್ ಫಸ್ಟ್ ಮ್ಯಾಚ್. ಅದೇ ಅವ್ರ ಓಪನಿಂಗ್ ಪೇರ್ ಚೆನ್ನಾಗಿ ಆಡಿದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ ಎಲ್ಲರೂ. ಅವ್ರ ಓಪನಿಂಗ್ ಪೇರಿಂದ ರನ್ ಬಂದಿಲ್ಲ ಅಂದ್ಕೊಂಡ್ರೆ ಅವತ್ತಿನ ಮ್ಯಾಚ್ ಇಲ್ಲ. ಹೆಡ್ ಯಾವಾಗ ಒದ್ದಾಡಕ್ಕೆ ಸ್ಟಾರ್ಟ್ ಆದ್ರೋ ಅವಾಗಿಂದಾನೇ ಕತೆ ಮುಗೀತು. ನೆನ್ನೆ ಯಾರಾದರೂ ಸ್ವಲ್ಪ ಟಚ್ಚಲ್ಲಿ ಕಾಣಿಸಿದ್ರು, ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂದರೆ ಅದು ಅಭಿಷೇಕ್ ಶರ್ಮಾ. ಆ ಅಭಿಷೇಕ್ ಶರ್ಮಂದು ಔಟಲ್ಲೇ ಸ್ವಲ್ಪ ಗೊಂದಲ ಇತ್ತು. ಶುಭ್ಮನ್ ಗಿಲ್ಗೂ ಮತ್ತೆ ಇವ್ರಿಗೆ ಅಂಪೈರ್ಗಳಿಗೆ ಸ್ವಲ್ಪ ವಾದ ವಿವಾದ ನಡೀತು. ಗ್ರೌಂಡಿಂದ ಹೊರಗಡೆ ಹೋಗಿ ಥರ್ಡ್ ಅಂಪೈರ್ ಹತ್ರ ಹೋಗಿ ಏನೇನೋ ಚೆಕ್ ಮಾಡೋದು ಅನ್ಸುತ್ತೆ. ಜಾನಿ ಸರ್ ಹೇಳ್ತಿದ್ರು ಕಮೆಂಟ್ರಿ ಮಾಡ್ಬೇಕಾರೆ, 2 ಮೂವಿಂಗ್ ಆಬ್ಜೆಕ್ಟ್ ಇರಬೇಕಾದ್ರೆ, ಇವಾಗ ಅವ್ರ ಕಾಲು ಮೂವ್ ಆಯಿತು, ಬಾಲು ಮೂವ್ ಆಗ್ತಿದೆ, ಹೋಗಿ ಡೈರೆಕ್ಟಾಗಿ ಕಾಲ್ ಮೇಲೆ ಪಿಚ್ ಆಯ್ತಲ್ವಾ, ಅದಕ್ಕೆ ಅಂಪೈರ್ ಕಾಲ್ ಅಂತ ಕೊಟ್ಟರು. ಇಲ್ಲ ಅಂದಿದ್ರೆ ಬೇರೆ ಏನೋ ಹೊರಡಿದೆ ಅದನ್ನು ಕೊಡ್ತಿದ್ರು ಅಂತ ಏನೋ ಹೇಳ್ತಿದ್ರು. ಬೇಕಾದ್ರೆ ನೀವು ನೋಡ್ಬೋದು, ಅದು ಸ್ಟಾರ್ ಸ್ಪೋರ್ಟ್ಸ್ ರೀಲ್ಸಲ್ಲಿ ಏನಾದರೂ ಬಂದೇ ಬರುತ್ತೆ ಆಬ್ವಿಯಸ್ಲಿ, ಯಾಕಂದ್ರೆ ಕಾಂಟ್ರವರ್ಸಿ ಆಗಿರೋದ್ರಿಂದ ಬಂದೇ ಬರುತ್ತೆ. ಅಷ್ಟು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ, ಬಟ್ ಇಷ್ಟು ಮಾತ್ರ ಅರ್ಥ ಆಯ್ತು ನನಗೆ. ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಭಿಷೇಕ್ ಶರ್ಮಾ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಅದಾದಮೇಲೆ ಕ್ಲಾಸನ್ನಿಂದ ಒಳ್ಳೆ ಇನ್ನಿಂಗ್ಸ್ ಬಂದಿಲ್ಲ ಈ ಸರಿ. ಇವರು ಇಶಾನ್ ಕಿಶನ್ ಬೇಗ ಔಟ್ ಆದ್ರು. ಅವ್ರು ಒಂದು ಮಿಡಲ್ ಆಗ್ತಿದ್ದಿಲ್ಲ, ಒಂದು ಬಾಲು ಎಲ್ಲ ಎಡ್ಜ್ ಆಗ್ತಿದ್ವು, ಎಡ್ಜಾಗಿನೇ ಔಟ್ ಆಯಿತು. ನೆನ್ನೆ ಒಳ್ಳೆ ಬೌಲಿಂಗ್ ಪ್ರದರ್ಶನ. ಅಂತ ಡಿಸಾಸ್ಟರ್ ಆದಮೇಲೆ GTಗೆ ಒಳ್ಳೆ ಕಮ್ಬ್ಯಾಕ್ ಅಂತಲೇ ಹೇಳಬೇಕು ಸೀರಿಯಸ್ಲಿ. ಅದು SRH ಅಂತ ಬ್ಯಾಟರ್ಸ್ ವಿರುದ್ಧ ಸ್ವಲ್ಪ ಲಯ ತಪ್ಪಿದ್ರು, ಬಟ್ ಫಸ್ಟ್ ಬ್ರೇಕ್ ಥ್ರೂ ತಂದ್ಕೊಟ್ಟಿದ್ದ ಕ್ಯಾಚ್ ಬಗ್ಗೆ ಮಾತಾಡಬೇಕು. ಟ್ರಾವಿಸ್ ಹೆಡ್ದು ಒಂದು 4 ಬಂದಿತ್ತು. ಮತ್ತೆ ಅದೇ ಥರ ಸುಮ್ಮನೆ ನಾರ್ಮಲಾಗಿ ಅಭಿಷೇಕ್ ಶರ್ಮಾ ಸ್ಟ್ರೈಕ್ ಕೊಟ್ಟು ಆಡೋದ್ಬಿಟ್ಟು ದೊಡ್ಡ ಶಾಟ್ ಹೊಡೆಯಕ್ಕೆ ಹೋದ್ರು. ರಶೀದ್ ಖಾನ್ ಹಿಡಿದಿದ್ದು 32 ಮೀಟ್ರ್ ಹೊಡ್ಕೊಂಬಂದು ಲೆಗ್ ಸೈಡಲ್ಲಿ ಕರೆಕ್ಟಾಗಿ ಮಿಡ್ಲಲ್ಲಿ ಒಂದು ಒಳ್ಳೆ ಎಂಥ ಕ್ಯಾಚ್ ಹಿಡಿದ್ರು ಅಂದರೆ ಅದೇ ಟರ್ನಿಂಗ್ ಪಾಯಿಂಟು. ಆ ಕ್ಯಾಚ್ ಏನಾದರೂ ಮಿಸ್ ಆಗಿದ್ದಿದ್ರೆ ಮೇ ಬಿ ನನ್ನ ಇನ್ನಿಂಗ್ಸ್ ಗತಿನೇ ಬೇರೆ ಆಗಿರ್ತಿತ್ತೇನೋ. ಯಾಕಂದರೆ ಅವರು ಫುಲ್ ಒಂದು ಫ್ರಸ್ಟ್ರೇಷನಲ್ಲಿದ್ದರು. ಹೆಡ್ ಕೂಡ ಪ್ರೂವ್ ಮಾಡಬೇಕು ಅನ್ನೋ ಇದರಲ್ಲಿದ್ದರು. ಸೊ ಅಲ್ಲಿಗೆ ಆ ಒಂದು ಕ್ಯಾಚ್ ಹಿಡಿದ್ಮೇಲೆ ಫುಲ್ ಪಂದ್ಯದ ಗತಿನೇ ಚೇಂಜ್ ಆಯಿತು. ಅಭಿಷೇಕ್ ಶರ್ಮಾ ಆಡ್ತಿದ್ರು, ಅವ್ರಿಗೆ ಸಾಥ್ ಕೊಡೋರು ಯಾರು ಇದ್ದಿಲ್ಲ. ಇಶಾನ್ ಕಿಶನ್ ಬೇಗ ಔಟ್ ಆಗಿಬಿಟ್ರು. ಎನ್ರಿಚ್ ಕಾರ್ಲ್ಸನ್ ಒಂದು 18 ಬಾಲ್ 23, ಅವ್ರದ್ದು ಒಂದು ಆಟ ಮಿಸ್ ಆಯಿತು ಅಲ್ಲಿ. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಯಾರು ಏನು ಮಾಡೋಕ್ಕಾಗಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ, ಮೆಂಡಿಸ್ ಫಸ್ಟ್ ಬಾಲೇ ಡಕ್ಔಟು, ಗೋಲ್ಡನ್ ಡಕ್ಔಟು. ಪ್ಯಾಟ್ ಕಮಿನ್ಸ್ ಲಾಸ್ಟಲ್ಲಿ ಬಂದು 6ಗಳು ಹೊಡೆದ್ರು. ಬಟ್ ಅದನ್ನೇ ಸ್ವಲ್ಪ ಬೇಗ ಹೊಡೆದಿದ್ದಿದ್ರೆ ಮೇ ಬಿ ಒಂದು ಸೈಡ್ ಚಾನ್ಸ್ ಇರ್ತಿತ್ತು. ಲಾಸ್ಟ್ ಓವರ್ 30 ಆ ಥರ ಬೇಕಿದ್ದಾಗ ಏನೋ ಒಂದು ಕಮಿನ್ಸ್ ಏನಾದರೂ ಪ್ರಯತ್ನ ಪಡ್ಬೋದಿತ್ತು. ಬಟ್ ನಿತೀಶ್ ಕುಮಾರ್ ರೆಡ್ಡಿ ಒನ್ ಸೀಸನ್ ವಂಡರ ಅಂತ ಅನಿಸ್ತಿದೆ. ಒಂದು ಚೆನ್ನಾಗಿರೋ ಇನ್ನಿಂಗ್ಸ್ ಬರ್ತಿಲ್ಲ ಅವ್ರ ಬ್ಯಾಟಿಂದ. ಗೊತ್ತಿಲ್ಲ ಏನಾಯ್ತು ಅವ್ರಿಗೆ. ಟೆಸ್ಟ್ ಕ್ರಿಕೆಟ್ ಆಡ್ಬಿಟ್ರೆ ಟೆಸ್ಟ್ ಕ್ರಿಕೆಟ್ ಥರನೇ T20 ಆಡಕ್ಕೆ ಹೋಗ್ತಿದಾರಾ, ಐ ಡೋಂಟ್ ನೋ, ಗೊತ್ತಿಲ್ಲ. ಬಟ್ ಲಾಸ್ಟ್ಗೆ 186 ಅವ್ರಿಗೆ 6 ವಿಕೆಟ್ ಕಳ್ಕೊಂಡು 20 ಓವರ್ಸ್ಗೆ ಒಳ್ಳೆ ಭರ್ಜರಿ ಜಯ ಅಂತಲೇ ಹೇಳಬೇಕು. 38 ರನ್. ಆ್ಯಕ್ಚುಲಿ ಅವ್ರು ಇನ್ನೂ ಬೇಗ ಔಟ್ ಮಾಡೋಣ, ನಮ್ಮ ನೆಟ್ ರನ್ ರೇಟ್ನ ಬೂಸ್ಟ್ ಮಾಡೋಣ ಅಂದ್ಕೊಂಡಿದ್ರು. ಬಟ್ ಅದಾಗಲಿಲ್ಲ. GTಗೆ ಒಳ್ಳೆ ಜಯ ಅಂತ ಹೇಳಬೇಕು. SRHಗೆ ICL ಇದೆ, 3 ಮ್ಯಾಚ್ ಗೆದ್ದಿದ್ದಾರೆ, 6 ಪಾಯಿಂಟ್ ಇದೆ. 6 ಇನ್ನೊಂದು 4 ಗೆದ್ದರೆ 8 ಆಗುತ್ತೆ, 14 ಪಾಯಿಂಟ್ ಆಗುತ್ತೆ. IC ಅಂತ ಹೇಳಬೇಕು. ನೆಕ್ಸ್ಟ್ ಎಲ್ಲ ಮ್ಯಾಚ್ ಗೆದ್ದು ಒಳ್ಳೆ ರನ್ ರೇಟಲ್ಲಿ ಗೆದ್ದರೆ ಒಂದು ಸೈಡ್ ಚಾನ್ಸು ಅವ್ರದ್ದು. ನೆಕ್ಸ್ಟು RCB ಮೇಲೆ ಮ್ಯಾಚ್ ಇದೆ, ಎಲ್ಲ ಒಳ್ಳೆ ಟೀಮ್ ಮೇಲೆ ಮ್ಯಾಚ್ ಇದೆ ಅನ್ಸುತ್ತೆ. ಮೇ ಬಿ ನೋಡಬೇಕು. ಇವತ್ತು ಗೆದ್ದಿದ್ರೆ ಒಂದು ಚಾನ್ಸ್ ಇರ್ತಿತ್ತು. ಏನು ಅವ್ರ ಬೌಲರ್ಸ್ಗಳು
ಬೌಲಿಂಗ್ ಅಟ್ಯಾಕ್ ಏನು ಅಷ್ಟು ಇಂಪ್ರೆಸಿವ್ ಆಗಿಲ್ಲ. ಎಂದು ಹೊಡೆಸ್ಕೊಳ್ಳೋದು ಶಮಿ ಅಂತೂ ಒಬ್ಬ ಹೇಳೋಕ್ಕಾಗಲ್ಲ. ಶಮಿದು ಎಲ್ಲರೂ ಹೇಳ್ತಿದ್ರು, ಹೈಪ್ ಮಾಡ್ತಿದ್ರು, ಶಮಿ ಇದ್ದಾರೆ ಒಳ್ಳೆ ಬೌಲರು. ಭುವನೇಶ್ವರ್ ಕುಮಾರ್ ಹೋದ್ಮೇಲೆ ಅವ್ರು ಬೌಲಿಂಗ್ ಇಲ್ಲ ಅಂದಾಗ ಶಮಿ ಸಕ್ಕದಾಗ ಆಗ್ತಾರೆ, ಶಮಿ ಸೂಪರ್ ವಂಡರ್ಫುಲ್ ಬೌಲರು. ಓಕೆ, ವರ್ಲ್ಡ್ 50 ಓವರ್ ಫಾರ್ಮೆಟಲ್ಲಿ ಓಕೆ, ಅವ್ರು ಓಡಿಗೆಲ್ಲ ಓಕೆ, ಬಟ್ T20 ಅಂತ ಬಂದಾಗ ನನಗೇನು ಅಷ್ಟು ಇಂಪ್ರೆಸಿವ್ ಆಗಿ ಅನಿಸಿಲ್ಲ. ಯಾವುದೋ GTL ಇರ್ಬೇಕಾದ್ರೆ ಆಡಿದ್ದಾರೆ, ಮೇ ಬಿ ಅದೇ ಹೇಳಿಲ್ವಾ, ಬೇರೆ ಬೌಲರ್ಸ್ ಅಟ್ಯಾಕ್ ಮಾಡಿ ಔಟ್ ಪ್ರೆಷರ್ ಇದ್ದಾಗ ಇವ್ರು ಹೊಡೆಯೋಕೆ ಹೋಗಿ ವಿಕೆಟ್ಗಳು ಸಿಕ್ಕಿದ್ದಾವೆ ಅನಿಸುತ್ತೆ. ಬಿಟ್ಟರೆ ನನಗೆ ಅವ್ರು ಪಂಜಾಬಲ್ಲಿ ಇದ್ದಾಗ ನೋಡಿದ್ದೀನಿ, SLL ಬಂದಾಗ ನೋಡಿದ್ದೀನಿ, ಅಷ್ಟು ಇಂಪ್ಯಾಕ್ಟ್ ಮಾಡಿಲ್ಲ. ಇವತ್ತು ಚೆನ್ನೈ ವರ್ಸಸ್ RCB ಮ್ಯಾಚು ಬ್ಯಾಂಗ್ಳೂರಲ್ಲಿ ಮಳೆ ಬರೋ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಓಕೆ, ಮಳೆ ಬಂದ್ರೂ ಬೇಗ ನಮ್ಮದು ಡ್ರೈನ್ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಒಳ್ಳೆ ರನ್ ನೋಡಿಲಿ, ನಮ್ಮದು ಮತ್ತೆ ಟಾಪಲ್ಲಿ ಹೋಗಿ ಕುತ್ಕೋಬೇಕು. ಇವತ್ತು ಮ್ಯಾಚ್ ಗೆದ್ರೆ ನಾವು ಸೀಲು ನಮ್ಮದು 16 ಪಾಯಿಂಟ್ಸು ಸೀಲ್ ಆಗುತ್ತೆ. ಬೇಗ ಸೀಲ್ ಆಗಲಿ, ಆ ಯೆಲ್ಲೋ ಲೈಟ್ ಹೋಗಿ ರೆಡ್ ಲೈಟ್ನ ನೋಡಿ ದೂರ ಹೋಗಲಿ ಯೆಲ್ಲೋ ಲೈಟ್ ಅಂತ ಬೇಡ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಅಂತ ಹೇಳ್ತಾ, ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮ್ಗೆ ಬೂಸ್ಟ್ ಬೇಕು, ನನಗೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಾರಲ್ಲ, ಹಂಗೆ ನಿಮ್ಗೆ ಬೂಸ್ಟ್ ಸಿಗಬೇಕು ವಿಡಿಯೋಗೆ. ಓಕೆನಾ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.